ಯೂಶಲಿ ನಮಗೆ ಬರುವಂತ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ PCOD, PCOS ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಗೈನಕೊಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇರ್ಬೋದು, ಬೋನ್ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ ಇರ್ಬೋದು. ಹಿಂಗ 108 ಸಮಸ್ಯೆಗಳು ಏನ್ ಬರ್ತಾವಲ್ಲ, ಇದಕ್ಕೆ ಮೇನ್ ಉಗಮ ಸ್ಥಾನ ಏನಪ್ಪಾ ಅಂದ್ರೆ ನಮ್ದು ಗಟ್, ನಮ್ಮ ಕೋಷ್ಟ ಸರಿಯಾಗಿರ್ಬೇಕು. ಅದನ್ನ ಹೆಂಗ್ ರೆಗ್ಯುಲೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು 15 ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ್ ಕೊನೆಯವರೆಗೂ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಾ ಗಟ್ ಹೆಲ್ತ್ ಅನ್ನ ಹೆಂಗ್ ರೆಗ್ಯುಲೇಟ್ ಮಾಡ್ಕೋಬೇಕು ಅನ್ನಲಿಕ್ಕೆ 15 ಪಾಯಿಂಟ್ಸ್ ಹೇಳ್ತೀನಿ ಅಂದ್ಮೇಲೆ 15 ಟಿಪ್ಸ್. ಅದ್ರೊಳಗೆ ಮೊದಲೇ ಟಿಪ್ ಏನಪ್ಪಾ ಅಂದ್ರೆ ಊಟ ಬಹಳ ಸ್ಲೋ ಮಾಡ್ರಿ. ಹೆಂಗ್ ಸ್ಲೋ ಮಾಡ್ಬೇಕು ಅಂದ್ರ, ನೀವು ಏನ್ ಊಟ ಮಾಡ್ತಿರ್ತಿರಲ್ಲ ಒಂದೊಂದ್ ಬೈಟನ್ನು ಇಷ್ಟು ಚಂದಾಗಿ ಅಗದು ತಿನ್ಬೇಕು ಅಂತಂದ್ರೆ ಅರ್ಧ ಡೈಜೆಷನ್ ಬಾಯಿ ಒಳಗ ಆಗ್ಬೇಕು, ಸಾಫ್ಟ್ ಪೇಸ್ಟ್ ಆಗ್ಬೇಕು. ಇದರಿಂದ ಏನಾಗ್ತದ, ಗಟ್ ಮೇಲೆ ನಮ್ ಕರಳಿನ ಮೇಲೆ ಪ್ರೆಷರ್ ಕಡಿಮೆ ಆಗ್ತದ. ಅವಾಗ ಆಟೋಮೆಟಿಕಲಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚಲೋ ಆಗ್ತದ, ಆರಾಮಾಗಿ ದೇಹ ಹೀರ್ಕೊತದ, ಮತ್ತು ಇವ್ಯಾಕ್ಯುಯೇಷನ್ ಕೋಷ್ಟ ಶುದ್ಧಿ ರೆಗ್ಯುಲರ್ ಆಗ್ತದ, ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗ್ ನೋಡ್ಕೋತದ. ಇದರಿಂದ ನಮ್ ಗಟ್ ಹೆಲ್ತ್ ಬಹಳ ಚಲೋ ಉಳಿತದ. ಇದನ್ನ ಯಾರೋ ಒಬ್ರು ಏನೋ ಒಂದು 32 ಬಾರಿ ಫಾರ್ಮುಲಾ ಅಂತ ಏನೋ ಮಾಡ್ಕೊಂಡಾರ. ಅಂದ್ರೆ ಒಂದೊಂದು ತುತ್ತ ನೀವು 32 ಬಾರಿ ಅಗಿರಿ ಅಂತೇಳಿ. ನೀವು ಅದೇ ಶಬ್ದಿಕವಾಗಿ ತಗೊಳಿಕ್ ಹೋಗ್ಬೇಡ್ರಿ. ಒಂದೊಂದ್ ತುತ್ತು 32 ಬಾರಿ ಅಗಿತಾ ಕುಂತ್ರ ಆಗುದಿಲ್ರಿ. ನೀವ್ ಎಷ್ಟ್ ಊಟ ಮಾಡ್ತಿರ್ತೀರಿ ನಿಮಗ್ ಗೊತ್ತಿರ್ತದ. ಬಾಯಿ ಒಳಗ ಅದ್ ಕರೆಕ್ಟ್ ಆಗಿ ಜೀರ್ಣ ಆಗೋ ತರ ನೀವು ಸ್ಲೋ ಆಗಿ ಊಟ ಮಾಡ್ರಿ. ಓಕೆ, ಅದಕ್ಕೇನೋ 32 ಬಾರ್ ಫಾರ್ಮುಲಾ ಅಂತಾರ. ಇದಕ್ಕಂತ ಫಾರ್ಮುಲಾ ಬೇಕಾಗಿಲ್ಲ. ಸ್ಲೋ ಆಗಿ ಊಟ ಮಾಡ್ರಂತೂ ಯಾರೋ ಒಬ್ರು ಹೇಳ್ಬೇಕೇನ್ ಫಾರ್ಮುಲಾ ಮಾಡಿ, ನಮ್ಗೆ ಗೊತ್ತಿರ್ತದಿಲ್ರಿ. ಸೊ ಇದು ಬೇಸಿಕ್ ನಾಲೆಜ್, ಇದು ಸ್ಲೋ ಆಗಿ ಊಟ ಮಾಡ್ಬೇಕು. ಇನ್ನು ಎರಡನೇದೇನು ಅಂತಂದ್ರೆ ನೀರ್ ಕುಡಿಯೋದು ಒಂದು ದೊಡ್ಡ ಮಿಸ್ಟೇಕ್. ಇದು 2ನೇ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಬಟ್ ನಾ ಈ ಎಲ್ಲಾ ಪಾಯಿಂಟ್ಸ್ ಹೇಳಿಕತ್ತೇನಲ್ಲ, ಇವೆಲ್ಲವನ್ನೂ ನೀವು ಖುಷಿ ಮನಸ್ಸು ಇಟ್ಕೊಂಡ ಮಾಡ್ಬೇಕು. ಮೈಂಡ್ ಬಹಳ ಬಹಳ ಇಂಪಾರ್ಟೆಂಟ್ ಟೂಲ್ ಇನ್ ಮೇಂಟೈನಿಂಗ್ ಗಟ್ ಹೆಲ್ತ್. ಅದೊಂದು ಸಪರೇಟ್ ಆಗಿ ನಾ ಹೇಳೋದೇ ಇಲ್ಲ. ನೀವು ಮಾನಸಿಕವಾಗಿ ಬಹಳ ಕಾಮ್ ಆಗಿರ್ಬೇಕು, ಕಾಂಪೋಸ್ ಆಗಿರ್ಬೇಕು, ಶಾಂತಿಯಿಂದ ಇದ್ದಾಗ ಈ ಎಲ್ಲಾ ಹೇಳಿದ ಪಾಯಿಂಟ್ಸ್ ನಿಮ್ಗೆ ವರ್ಕೌಟ್ ಆಗ್ತದೆ. ಅದಕ್ಕೆ ಅದನ್ನೂ ಒಂದು ಪಾಯಿಂಟ್ ಅಂತ ನಾ ಹೇಳೋದಿಲ್ಲ. ನೀವು ಟೆನ್ಷನ್ ಒಳಗ, ಹರಿಬರಿ ಒಳಗ, ಸ್ಟ್ರೆಸ್ ಒಳಗಿದ್ರೆ ಅಂದ್ರೆ ಏನ್ ಮಾಡಿದ್ರು ಗಟ್ ಹೆಲ್ತ್ ಉಳಿಯೋದಿಲ್ಲ. ಸೊ ಮೆಂಟಲಿ ಬಹಳ ಕಾಮ್ ಆಗಿರ್ಬೇಕು, ಅದು ಬಹಳ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಎರಡನೇದ್ ನಾ ಏನ್ ಹೇಳಿಕತ್ತಿದ್ದೆ ಅಂದ್ರೆ, ನೀರ್ ಹೆಂಗ್ ಕುಡಿಬೇಕು ಅಂದ್ರೆ, ಮಿಸ್ಟೇಕ್ಸ್ ಏನ್ ಮಾಡ್ತಾರಂದ್ರೆ ಊಟದಕ್ಕಿಂತ ಮುಂಚೆನೆ ಬಹಳಷ್ಟು ನೀರ್ ಕುಡಿದು ಊಟ ಮಾಡಕ್ ಕೊಡ್ತಾರ. ಯಾಕೆ, ಕಡಿಮೆ ಊಟ ಹೋಗ್ಬೇಕು, ನನ್ ಡೈಜೆಷನ್ ಆಗ್ಬೇಕಂತ, ಅಂದ್ರೆ ವೇಟ್ ಕಡಿಮೆ ಆಗ್ಬೇಕು, ನಂದು ಊಟ ಕಡಿಮೆ ಹೋಗ್ಬೇಕಂತ. ಅದು ತಪ್ಪು. ಕೆಲವು ಜನ ಊಟ ಆದ್ಮೇಲೆ ಘಟ ಒಂದ್ 2 ತಮ್ಮಿಗೆ ನೀರ್ ಕುಡಿದ್ ಬಿಡ್ತಾರ, ಅದು ಕೂಡ ತಪ್ಪು. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರ, ಊಟದ ಮಧ್ಯೆ ಊಟ ಮಾಡ್ತಾ ಇರ್ತಿರಲ್ಲ ಅವಾಗ್ಲೇನೆ ಸ್ವಲ್ಪ ಅಂದ್ರೆ ಮುಹುರ್ ಪಿಬೆ ಜಲಂ ಅಲ್ಪಂ ಅಂತ ಸ್ವಲ್ಪ ನೀರನ್ನ ನೀವು ಪದೇ ಪದೇ ಮುಹುರ್ ಕುಡಿತಾ ಇದ್ರಿ ಅಂದ್ರೆ ಡೈಜೆಷನ್ ಬಹಳ ಹೆಲ್ಪ್ ಆಗ್ತದ. ಅಗೇನ್ ನಿಮ್ಮ ಗಟ್ ಹೆಲ್ತ್ ಸ್ಟ್ರಾಂಗ್ ಆಗಿ ಇರ್ತದ. ಓಕೆ, ಇನ್ನು ಮೂರನೇದೇನು, ಕ್ವಾಂಟಿಟಿ ಆಫ್ ದ ಫುಡ್. ಎಷ್ಟು ತಗೋಬೇಕು? ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಯಾವತ್ತೂ ಹೋಗ್ಬಾರ್ದು. ನಾವು ಜಠರವನ್ನ 4 ಭಾಗ ಮಾಡ್ಕೊಂಡಿವಿ ಅಂದ್ರೆ ಅರ್ಧ ಭಾಗ ಅಂದ್ರೆ ಕಂಪ್ಲೀಟ್ 4 ಭಾಗದೊಳಗೆ 2 ಭಾಗ ಸಾಲಿಡ್ ಫುಡ್ ಇತ್ತು ಅಂದ್ರೆ 1 ಭಾಗ ಲಿಕ್ವಿಡ್ ಇರಬೇಕು, ಇನ್ನೊಂದು ಭಾಗ ನಾವು ವಾಯುವಿಗೆ ಬಿಡಬೇಕು. ಅವಾಗ್ಲೇ ಪ್ರಾಪರ್ ಆಗಿ ಮಿಕ್ಸ್ ಆಗ್ತದ, ಡೈಜೆಷನ್ ಆಗ್ತದೆ. ಈವನ್ ನಾವು ಗ್ರೈಂಡರ್ ಒಳಗ್ನು ಏನಾರ ಮಿಕ್ಸರ್ ಒಳಗ ಗ್ರೈಂಡರ್ ಒಳಗ್ ಮಾಡ್ಬೇಕಾದ್ರೆ ಜಾರ್ ಒಳಗ್ ಫುಲ್ ತುಂಬಿದ್ರೆ ಆಗೋದಿಲ್ರಿ. ಸ್ವಲ್ಪ ತುಂಬಬೇಕು, ಸ್ವಲ್ಪ ನೀರ್ ಹಾಕ್ಬೇಕು, ಸ್ವಲ್ಪ ಗಾಳಿ ಜಾಗ ಬಿಡಬೇಕು, ಅವಾಗ್ಲೇನೆ ಪ್ರಾಪರ್ ಆಗಿ ಗ್ರೈಂಡ್ ಆಗ್ತದ. ಹಂಗ ಸೇಮ್ ನಮ್ಮನ್ನ ದೇಹಕ್ಕೂ ಕೂಡ ನೀವು ಈ ರೀತಿಯಾಗಿ ಕ್ವಾಂಟಿಟಿಯನ್ನ ಫಿಕ್ಸ್ ಮಾಡ್ಕೋಬೇಕು. ಈ 4ನೇ ಪಾಯಿಂಟ್ ಏನಂದ್ರೆ ಅಧ್ಯಶನ ಅಂತ ಹೇಳ್ತೇವೆ. ಇದನ್ನ ಬಹಳ ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರ ಅಗೇನ್ ಹೊರಗಡೆ ಇರುವಂತ ಕ್ಲಾಕ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ನಾವು ಊಟ ಮಾಡೋ ಟೈಮು ಹೊರಗಡೆ ಹಾಕಿರೋ ಗಡಿಯಾರದ ಮೇಲೆ ಡಿಪೆಂಡ್ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಹಿಂಗ್ ಸಮಸ್ಯೆ ಆಗ್ತದೆ. ಅಲ್ಲ, ನಮ್ ಬಾಡಿ ಫಂಕ್ಷನ್ಸ್ ಆಗೋದು ಬಯೋಲಾಜಿಕಲ್ ಕ್ಲಾಕ್ ಹೆಂಗಿರ್ತದಲ್ಲ ಅದ್ರ ಏನು ಅಕಾರ್ಡಿಂಗ್ ಟು ದಟ್ ಬಯೋಲಾಜಿಕಲ್ ಕ್ಲಾಕ್ ನಮ್ ಬಾಡಿ ಫಂಕ್ಷನ್ ಮಾಡ್ತಿರ್ತದ. ಅದಕ್ಕೋಸ್ಕರ ಈ ತಲೆ ಒಂದ್ ತೆಗೆದು ಹಾಕ್ಬಿಡ್ರಿ. 2 ಗಂಟೆಗೆ ಉಣ್ಬೇಕು, 3 ಗಂಟೆಗೆ ಉಣ್ಬೇಕು ಅನ್ನೋದನ್ನ ತಲೆಯಿಂದ ತೆಗೆದು ಹಾಕ್ರಿ. ನಿಮ್ಗ ಮೊದ್ಲೇ ಊಟ ಮಾಡಿದ್ದು ಪ್ರಾಪರ್ ಆಗಿ ಡೈಜೆಷನ್ ಆಗ್ಬೇಕು. ಸರಿಯಾಗಿ ಡೈಜೆಷನ್ ಆಯ್ತು ಅಂದ್ರೆ ನಿಮ್ಮನ್ನ ಕೂಡಿಸ್ಕೊಡುದಿಲ್ಲ. ಹಸಿವು ಎಷ್ಟ ಆಗ್ತದ ಅಂದ್ರೆ ಏನ್ ಸಿಕ್ಕಿತೋ ಬಿಟ್ಟಿತ್ತು ಅಂತ ತಿಂತೀವಿ ನಾವು. ಹಂಗ ದೇಹಕ್ಕೆ ನಾವು ಟ್ರೈನ್ ಮಾಡ್ಬೇಕು. ಸೊ 2 ಗಂಟೆ ಆತ್ರಿ ಊಟ ಮಾಡಬೇಕು. ನೀವು 12 1 ಗಂಟೆ ನಾಷ್ಟ ಮಾಡಿರ್ತೀರಿ, ಅದು 2 ಗಂಟೆ ಊಟ ಮಾಡ್ಬೇಕು ಅಂದ್ರೆ ಇಟ್ ಇಸ್ ರಾಂಗ್. ಹಿಂಗ್ ನೀವು ಅಧ್ಯಶನ ಮಾಡಿದ್ರಿ ಅಂದ್ರೆ, ಮೊದ್ಲ ಹಸಿವಾಗ್ಲಾರ್ದು ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ನಿಮ್ಮೊಳಗ ಆಮ ಪ್ರವೃತ್ತಿ ಹೆಚ್ಚಿಗೆ ಆಗ್ತದೆ, ಆಮ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ವೆರಿ ರಾಂಗ್. ಓಕೆ, ಇನ್ನ 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರ, 4 ಪಾಯಿಂಟ್ ಆಯ್ತು. 5ನೇ ಪಾಯಿಂಟ್ ಏನಂದ್ರೆ ಮೈಂಡ್ ಫುಲ್ ಈಟಿಂಗ್. ನಾ ಹೇಳಿದ್ನಲ್ಲ, ಮೈಂಡ್ ವೆರಿ ಇಂಪಾರ್ಟೆಂಟ್. ಮನಸ್ಸು ಬಹಳ ಶಾಂತಿ ಇರ್ಬೇಕು. ನಾವು ಊಟ ಮಾಡ್ಬೇಕಾದ್ರೆ ಅದ್ರೊಳಗೆ ಎಷ್ಟು ಉಪ್ಪು ಖಾರ ಏನ್ ಹಾಕ್ಯಾರ, ಏನ್ ಇಂಗ್ರೀಡಿಯೆಂಟ್ಸ್ ಅದಾವು ಅನ್ನೋದನ್ನು ಕೂಡ ಸವಿತಾ ಅದನ್ನ ಆಸ್ವಾದನೆ ಮಾಡ್ಕೋತ ಊಟ ಮಾಡೋಷ್ಟು ಕಾಮ್ ಆಗಿ ಊಟ ಮಾಡ್ಬೇಕು. ಅದ್ ಯಾಕಪ್ಪ ಅಂದ್ರೆ
ನೋಡ್ರಿ ನಾವು ಊಟ ಮಾಡ್ಬೇಕಾದ್ರೆ ಬರೀ ಆಹಾರ ಅಷ್ಟು ಊಟ ಮಾಡ್ತಿರಂಗಿಲ್ಲ, ಅದ್ರ ಜೊತೆಗೆ ಇನ್ಫಾರ್ಮೇಶನಲ್ ಫುಡ್ ಅನ್ನು ತಗೊಂತಿರ್ತೇವೆ. ನೀವು ಟಿವಿ ನೋಡ್ತಾ ಊಟ ಮಾಡಿದ್ರೆ ಅಂದ್ರೆ ಆ ಇನ್ಫಾರ್ಮೇಶನ್ ಅನ್ನು ಕನ್ಸ್ಯೂಮ್ ಮಾಡ್ತಿರ್ತೀವಿ. ಜಗಳ ಮಾಡ್ತಾ ಊಟ ಮಾಡಿದ್ರೆ ಅಂದ್ರೆ ಆ ಜಗಳನು ಕನ್ಸ್ಯೂಮ್ ಮಾಡ್ಕೊಂತಿರ್ತೀವಿ. ಅತ್ಕೊಂತ ಊಟ ಮಾಡಿದೀವಿ ಅಂತಂದ್ರ ಆ ಸ್ಟ್ರೆಸ್ ಅನ್ನು ನಾವು ಕನ್ಸ್ಯೂಮ್ ಮಾಡ್ಕೊತಿರ್ತೀವಿ. ಇದು ನಮ್ ಗಟ್ ಹೆಲ್ತ್ಗೆ ಬಹಳ ಬಹಳ ದೊಡ್ಡ ವೈರಿ ಇದು. ನೀವೇನಾರ ಸ್ಟ್ರೆಸ್ ಒಳಗಿದ್ರೆ, ಕಿರಿಕಿರಿ ಒಳಗಿದ್ರೆ, ಇರಿಟೇಷನ್ ಒಳಗಿದ್ರೆ ಅಂದ್ರೆ ದಯವಿಟ್ಟು ಊಟನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಿಟ್ರಿ. ಮೊದ್ಲ ನೀವು ಮೆಂಟಲಿ ಸೆಟಲ್ ಡೌನ್ ಆಗ್ರಿ, ಆಮೇಲೆ ಊಟ ಮಾಡ್ಲಿಕ್ಕೆ ಹೋಗ್ರಿ. ಊಟ ಮಾಡೋ ಕುಂತಾಗ ಮಾತ್ರ ಎಕ್ದಮ್ ಶಾಂತ ಇರ್ಬೇಕು. ಅವಾಗ್ಲೇನೆ ಡೈಜೆಷನ್ ಸರಿಯಾಗಿ ಆಗ್ತದ, ಎಬ್ಸಾರ್ಪ್ಷನ್ ಆಗ್ತದ, ಇವ್ಯಾಕ್ಯುಯೇಷನ್ ಆಗ್ತದ. ಇವು ಮೂರು ಬಹಳ ಇಂಪಾರ್ಟೆಂಟ್. ಓಕೆ, ಇನ್ನ ನೆಕ್ಸ್ಟ್ ಏನು ಅಂದ್ರೆ ಆದಷ್ಟು ಲೋಕಲ್ ಆಹಾರಗಳನ್ನ, ವೆಜಿಟೇಬಲ್ಸ್ ಅನ್ನ, ಹಣ್ಣುಗಳನ್ನ ನೀವು ಪ್ರಿಫರ್ ಮಾಡ್ಬೇಕು. ನೀವು ಯಾವ್ದ ಏರಿಯಾದೊಳಗಿರಿ, ಒಬ್ಬ ಮನುಷ್ಯ ಒಂದ್ ಏರಿಯಾ ಬಿಟ್ಟು ಇನ್ನೊಂದ್ ಏರಿಯಾಕ್ಕೆ ಎದಕ್ ಹೋಗ್ತೀವಿ ನಾವು? ಮೈಗ್ರೇಟ್ ಯಾಕೆ ಆಗ್ತೀವಿ? ದುಡಿಲಿಕ್ಕೆ, ಗಳಿಸ್ಲಿಕ್ಕೆ, ಹೌದಲ್ರಿ? ಕೆಲಸ ನಿಮಿತ್ತ ಹೋಗಿರ್ತೀವಿ. ಯಾಕ? ದುಡ್ಡು ಮಾಡ್ಕೋಬೇಕು, ಚಂದಾಗಿರ್ಬೇಕು, ಗಳಿಸ್ಕೋಬೇಕು. ಹೌದ್ರಿ, ಆ ಗಳಿಸೋದ್ರು ನಿಮ್ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಎದಕ್ ಬಂತು? ನೀವು ಗಳಿಸಿದ್ದನ್ನ ಎಂಜಾಯ್ ಮಾಡ್ಬೇಕು ಅಂದ್ರೆ ನಿಮ್ ಆರೋಗ್ಯ ಸರಿ ಇರ್ಬೇಕು. ಆರೋಗ್ಯ ಸರಿ ಇರ್ಬೇಕು ಅಂದ್ರೆ ಎಲ್ಲಿ ಹೋಗಿರ್ತಿರಲ್ಲ ಅಲ್ಲಿಯ ವಾತಾವರಣಕ್ಕೆ ನೀವು ಹೊಂದ್ಕೋಬೇಕಾಗ್ತದ. ಅಲ್ಲಿಯ ಒಂದು ವಾತಾವರಣಕ್ಕೆ, ಅಲ್ಲಿ ಆಹಾರಕ್ಕೆ, ಅಲ್ಲಿಯ ಒಂದು ಏನು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನೀವು ಹೊಂದ್ಕೋಬೇಕು ಅಂದ್ರೆ ಸ್ಲೋಲಿ ನೀವು ಅಲ್ಲಿ ಆಹಾರವನ್ನ, ಅಲ್ಲಿರುವಂತ ಲೋಕಲ್ ಬೆಳೆದಂತ ಆಹಾರವನ್ನ ಮತ್ತು ಗ್ರೇನ್ಸ್, ಕಾಳು ಕಡಿಗಳನ್ನ ತಿನ್ಬೇಕು. ಯಾಕಂದ್ರೆ ನಮ್ ಬಾಡಿ ಹಂಗ ಅಡ್ಜಸ್ಟ್ ಆಗ್ತದ. ಅಟ್ಮಾಸ್ಫಿಯರ್ ಫ್ಯಾಕ್ಟರ್ಸ್ ನಮ್ಮ ದೇಹದ ಮೇಲೆ ಪ್ರಭಾವ ಬೀರಿ ನಮ್ಮ ದೇಹ ಹೊಂದ್ಕೋತದ, ಬಟ್ ನಾವ್ ಹೊಂದ್ಕೊಳ್ಳೋದಿಲ್ಲ. ಇದ ಪ್ರಾಬ್ಲಮ್ ಆಗೋದು. ನಮ್ ಪೇಷಂಟ್ ಒಬ್ರು ರಾಜಸ್ಥಾನದೊಳಗಿದ್ದಾರೆ. ಅಲ್ಲಿಂದ ಫೋನ್ ಮಾಡಿದಾಗ ಹೇಳ್ತಾರ ಅವ್ರು, ಇಲ್ಲ ಮೇಡಮ್, ಇಲ್ಲಿಗೆ ಬಂದಿದೀವಿ, ಇಲ್ಲಿದ್ದು 20 ವರ್ಷ ಆಯ್ತು, ಆದ್ರೆ ನಾವು ಅನ್ನ ರಸಮ್ಮೇ ಊಟ ಮಾಡ್ತೇವಿ. ನಿಮ್ಗೆ ಊಟ ಮಾಡ್ಲಿಕ್ ಬ್ಯಾಡ್ ಅನ್ನೋದಿಲ್ಲ. ಅನ್ನ ರಸಂ ನಿಮ್ಮ ಆಹಾರ, ನೀವು ಊಟ ಮಾಡ್ರಿ. ಆದ್ರ ಅಲ್ಲೆದಿರಿ, ಅಲ್ಲಿ ಪ್ರಕಾರ ಅಲ್ಲಿರುವಂತ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಿಮ್ಮ ದೇಹದ ಮೇಲೆ ಇಫೆಕ್ಟ್ ಆಗಿ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರ್ತದ್ರಿ. ರಾಜಸ್ಥಾನದ ಆಹಾರ ನೀವು ಊಟ ಮಾಡಬೇಕಾಗ್ತದ, ಅವಾಗ ನೀವು ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಳಿಕ್ ಸಾಧ್ಯ. ಅದಕ್ಕೋಸ್ಕರ ಎಲ್ಲಾದು ನಮ್ಮದೇ ಅನ್ನುವಂತ ಸೈಕಾಲಜಿ ಇಟ್ಕೊಡ್ರಿ. ಅದೇನ್ ಇಲ್ಲ ಅಂತ ಮಾಡಿರಿ ನೀವು ಅಮೆರಿಕಕ್ಕ, UK ಹೋಗ್ಬಿಟ್ರೆ ಸಾಕು, ರೊಟ್ಟಿ ಪಲ್ಯ ತಿನ್ನಕ್ ಅಪಮಾನ ಆಗ್ತದ. ಅಲ್ಲಿ ಹೋದ ತಕ್ಷಣ ಬ್ರೆಡ್ ಬಟರ್ ಅಂತ ಹೆಂಗ್ ಅಡ್ಜಸ್ಟ್ ಆಗ್ತೀರಿ? ಅದೇ ಸೈಕಾಲಜಿ. ಎಲ್ಲಿ ಹೋದ್ರು ಕೂಡ ನಮ್ಮ ಆಹಾರವನ್ನು ಬಿಡಾಕ್ ಹೋಗ್ಬೇಡ್ರಿ, ಬಟ್ ಅಲ್ಲಿ ಆಹಾರವನ್ನ, ಅಲ್ಲಿರುವಂತ ಹಣ್ಣುಗಳನ್ನ, ಅಲ್ಲಿರುವಂತ ಏನು ವೆಜಿಟೇಬಲ್ಸ್ ಅನ್ನ ತಿನ್ನು ರೂಢಿ ಮಾಡ್ಕೊಂಡಾಗ ನಿಮ್ದು ಪಿಂಡ ಮತ್ತು ಬ್ರಹ್ಮಾಂಡ ನಡುವ ಒಂದು ಅಲೈನ್ಮೆಂಟ್ ಬರ್ತದ. ಇದರಿಂದನೂ ಕೂಡ ಗಟ್ ಹೆಲ್ತ್ ಚಲೋ ಇಂಪ್ರೂವ್ಮೆಂಟ್ ಆಗ್ತದ ಮತ್ತು ಇದ್ದದ್ದು ಉಳಿತದ. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ವಾಕ್ ಆಫ್ಟರ್ ಈಟಿಂಗ್. ಊಟ ಆದ್ಮೇಲೆ ಬ್ರಿಸ್ಕ್ ಅಲ್ಲ, ಸ್ಲೋ ಆಗಿ ಅಟ್ಲೀಸ್ಟ್ ಒಂದು 100 ಹೆಜ್ಜೆ 200 ಹೆಜ್ಜೆ ನೀವು ವಾಕ್ ಮಾಡೋದ್ರಿಂದ ನಿಮ್ಮ ಸೂರ್ಯನಾಡಿ ಆಕ್ಟಿವೇಟ್ ಆಗ್ತದ, ಡೈಜೆಷನ್ ಬಹಳ ಬಹಳ ಹೆಲ್ಪ್ ಆಗ್ತದ. ಓಕೆ, ಇನ್ನು ನೆಕ್ಸ್ಟ್ ಬರುವಂತದ್ದು ಊಟದೊಳಗೆ ನೀವು ದಯವಿಟ್ಟು ಹೇಳ್ತೀನಿ, ಇದನ್ನ ಪ್ರೀಬಯೋಟಿಕ್ ಅನ್ನ ಆಡ್ ಮಾಡ್ಲೇಬೇಕು, ಜೊತೆ ಪ್ರೋಬಯೋಟಿಕ್ ಅನ್ನು ಆಡ್ ಮಾಡ್ಕೋಬೇಕು. ಪ್ರೀಬಯೋಟಿಕ್ ಅಂದ್ರೇನು, ಪ್ರೋಬಯೋಟಿಕ್ ಅಂದ್ರೇನು, ಇದನ್ನ ಬಗ್ಗೆನೂ ಒಂದು ವಿಡಿಯೋ ಮಾಡೀನಿ. ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋ ಸರ್ಚ್ ಮಾಡ್ರಿ, ಸಿಗ್ತದ ನಿಮ್ಗ. ಕ್ಲಿಯರ್ ಆಗಿ ಎಲ್ಲರಿಗೂ ತಿಳಿಯುವಂಗ ಹೇಳಿನ್ ನಾನು. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಪ್ರೀಬಯೋಟಿಕ್ ಅಂದ್ರೆ ನಮ್ಮ ಈ ಗಟ್ಟೊಳಗಿರುವಂತಹ ಗುಡ್ ಬ್ಯಾಕ್ಟೀರಿಯಾಕ ಆಹಾರವನ್ನ ಕೊಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕೆಲವೊಂದು ಫೈಬರ್ಸ್ ಕಂಟೆಂಟ್ ರೂಪದೊಳಗ ಹೈ ಫೈಬರ್ ಇರುವಂತ ಆಹಾರವನ್ನ ಸೇವನೆ ಮಾಡೋದ್ರ ಮುಖಾಂತರವಾಗಿ ನಾವು ಹೆಚ್ಚಿಗೆ ಆಹಾರವನ್ನ ಗುಡ್ ಬ್ಯಾಕ್ಟೀರಿಯಾ ಕೊಟ್ವಿ ಅಂತಂದ್ರ ಅವಾಗ ಬ್ಯಾಕ್ಟೀರಿಯಲ್ ಗ್ರೋತ್ ಚಲೋ ಆಗ್ತದ, ಅವಾಗ ಗಟ್ ಹೆಲ್ತ್ ಸ್ಟ್ರಾಂಗ್ ಆಗ್ತದ. ಇನ್ನ ಪ್ರೋಬಯೋಟಿಕ್ಸ್ ಅನ್ನು ಕೂಡ ನೀವು ಆಹಾರದೊಳಗ ಆಡ್ ಮಾಡ್ಲೇಬೇಕು. ಉದಾಹರಣೆ ಮೊಸರು, ಮಜ್ಜಿಗೆ ಅಥವಾ ಗಂಜಿ, ಈಗೆಲ್ಲ ಬಹಳ ಇದಾಗಿದೆ ನೋಡ್ರಿ, ಟ್ರೆಂಡಿಂಗ್ ಅದ. ಏನಂದ್ರೆ ರಾತ್ರಿ ಉಳದ ಅನ್ನಕ್ಕ ಮೊಸರು ಅಥವಾ ಮಜ್ಜಿಗೆ ಕಲಸಿಡೋದು, ನೆಕ್ಸ್ಟ್ ಡೇ ಊಟ ಮಾಡೋದು. ವೈಟಮಿನ್ B12 ಸಿಗ್ತದ, ಹಂಗ ಹಿಂಗ್. ಕರೆಕ್ಟ್, ಇಟ್ಸ್ ನಾಟ್ ಎಟ್ ಆಲ್ ರಾಂಗ್. ಬಟ್ ಉಪ್ಪು ಹಾಕಿ ಕಲಸಿಡ್ಬೇಡ್ರಿ. ಉಪ್ಪು ಹಾಕಿದ್ರೆ ನೀವು ಮೈಕ್ರೋ ಆರ್ಗಾನಿಸಮ್ಸ್ ಬೆಳೆಯುವುದೇ ಇಲ್ಲ. ಉಪ್ಪು ಇರ್ಲಾರ್ದಂಗ ಮೊಸರು ಮಜ್ಜಿಗೆಯನ್ನ ಕಲಸ್ರಿ. ಮಣ್ಣಿನ ಪಾತ್ರೆ ಒಳಗೆ ಕಲ್ಸಿಟ್ರೆ ಬಹಳ ಚಲೋ ಅಂತ ತಿಳ್ಕೊಂಡು ನೀವು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿ ಅದ್ರೊಳಗೆ ಕಲ್ಸಿಡಕ್ ಹೋದ್ರಿ ಅಂದ್ರೆ ಆ ಪಾತ್ರೆ ಸರಿಯಾಗಿ ತೊಳೆಯುವುದಿಲ್ಲ. ಇದನ್ನ ಬರ್ದಿಟ್ಕೊಳ್ರಿ. ಅಲ್ಲಿ 108 ಇನ್ಫೆಕ್ಷನ್ಸ್ ಆಗ್ತದ. ನಿಮ್ ಗುಡ್ ಬ್ಯಾಕ್ಟೀರಿಯಾಕ್ಕಿಂತ ಹೆಚ್ಚಿಗೆ ಬ್ಯಾಡ್ ಬ್ಯಾಕ್ಟೀರಿಯಾ ನೀವು ಕನ್ಸ್ಯೂಮ್ ಮಾಡೋಕಾಗ್ತದೆ. ಅದಕ್ಕೆ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಅಂದ್ರೆ ಸ್ಟೀಲ್ ಡಬ್ರಿ ಒಳಗನ, ಸ್ಟೀಲ್ ಪಾತ್ರೆ ಒಳಗನ ಕಲ್ಸಿಡ್ರಿ, ಏನೂ ಆಗೋದಿಲ್ಲ. ಓಕೆ, ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಮೆಂಟಲ್ ಹ್ಯಾಬಿಟ್ಸ್ ಅನ್ನ ಬಿಟ್ರೆ ಸಾಕು, ಇಷ್ಟೊಳಗೆ ಏನು ನಿಮ್ಗ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ನಾವು ಮಣ್ಣಿನ ಪಾತ್ರೆಯನ್ನ ಹಿಂದಿನಂಗ ಬೂದಿ ಹಚ್ಚಿ ತೊಳಿದಿಲ್ರಿ, ಸೋಪ್ ಹಚ್ಚಿ ತೊಳಿತೇವಿ. ಇಲ್ಲಿ ಒಂದ್ ಹೋಗಿ 11 ಮಾಡ್ಕೋತೇವಿ ನಾವು. ಈ ರಗಳಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಸೊ ಸ್ಟೀಲ್ ಪಾತ್ರೆ ಒಳಗ್ ಹಾಕಿ ಇಡ್ರಿ. ಈ ರೀತಿ ಪ್ರೋಬಯೋಟಿಕ್ಸ್ ಅನ್ನು ಕೂಡ ನೀವು ಫುಡ್ ಒಳಗ ಹಾಕ್ಬೇಕಾಗ್ತದೆ. ಇನ್ನೊಂದ್ ಏನ್ ಹೇಳ್ತಾರಂದ್ರೆ, ಈ ಒಂದ್ ರಿಸರ್ಚ್ ರೀಸೆಂಟ್ಲಿ ಒಂದ್ ರಿಸರ್ಚ್ ಮಾಡಿರ್ತೈತಿ, ಕನಿಷ್ಠ ವಾರಕ್ಕೆ
ಒಂದ್ 25-30 ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನ ನಿಮ್ಮ ಆಹಾರದೊಳಗೆ ಇರ್ಬೇಕು ಅಂತ ಹೇಳ್ತಾರೆ. ಹೆಂಗ್ ಮಾಡೋದು ಅಂದ್ರೆ ಅಟ್ಲೀಸ್ಟ್ ದಿವಸಾಲು ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನ ಪಲ್ಯದ ರೂಪದೊಳಗ ಅಥವಾ ಪಚಡಿ ರೂಪದೊಳಗ ಹೆಂಗಾದ್ರೂ ಸೇವನೆ ಮಾಡ್ರಿ. ಈ ಮಳೆಗಾಲದೊಳಗ ಮಾತ್ರ ನಾವೇನ್ ಹೇಳ್ತೀವಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನ ಹಂಗ ಡೈರೆಕ್ಟ್ ತಗೊಂಬಂದ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನ ಏನೋ ಪ್ರಾಪರ್ ಆಗಿ ಕುದಿಸ್ಬೇಕು. ಆಮೇಲೆ ಅದನ್ನ ರಸ ತೆಗೆದು ಅದನ್ನ ಸ್ವಲ್ಪ ಏನೋ ತಾಳಿಸಿ ಒಂದು ಪಲ್ಯ ಮಾಡ್ಕೊಂಡು ತಿನ್ನಕ್ ಅಡ್ಡಿಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಒಂದು 30 ಟೈಪ್ ಆದ್ರೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತರಕಾರಿ ರೂಪದೊಳಗ ನಿಮ್ಮ ದೇಹಕ್ಕೆ ವಾರಕ್ಕೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಇವೆಲ್ಲದ್ರ ಜೊತೆಗೆ ನಾ ಕೆಲವೊಂದು ಟಿಪ್ಸ್ ಏನ್ ಹೇಳ್ತೀನಿ ನಿಮ್ಗ. ತ್ರಿಫಲಾ ಚೂರ್ಣ ಅಂತ ಸಿಗ್ತದ, ಇದು ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಸಿಗ್ತದೆ ಎಲ್ಲರಿಗೂ. ಇದು ಎಲ್ಲಾ ಪ್ರಕೃತಿಯವ್ರಿಗೂ ಹೆಚ್ಚು ಕಡಿಮೆ ಎಲ್ಲರಿಗೂ ಸೂಟ್ ಆಗ್ತದ. ಇದು ತ್ರಿದೋಷ ಶಾಮಕ ಇರೋದ್ರಿಂದ ಪ್ರತಿಯೊಬ್ರು ರಾತ್ರಿ ಮಲಗ್ಬೇಕಾದ್ರೆ ಒಂದು 1/2 ಟೀ ಸ್ಪೂನ್ ತ್ರಿಫಲಾ ಚೂರ್ಣಕ್ಕ ಬಿಸಿನೀರೊಳಗ ಒಂದ್ ಅರ್ಧ ಚಮಚ ತುಪ್ಪ ಹಾಕೊಂಡು ಮಲಗ್ಬೇಕಾದ್ರೆ, ಅಂದ್ರೆ ವಾಕ್ ಮಾಡ್ತಿರ್ತಿರ್ಲ ಆ ಟೈಮ್ ಒಳಗಡೆ ಕುಡಿದು ಲೈಟ್ ಆಗಿ ವಾಕ್ ಮಾಡಿ ಮಲಗೋದ್ರಿಂದ ನಿಮ್ಗೆ ಕೋಷ್ಟಕ ಬಹಳ ಹೆಲ್ಪ್ ಆಗ್ತದ, ಕೋಷ್ಟ ಶುದ್ಧಿ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಕಾನ್ಸ್ಟಿಪೇಷನ್ ಬಹಳ ಇರೋರು ಏನ್ ಮಾಡೋದು, ಇದು ಕಾನ್ಸ್ಟಿಪೇಷನ್ ಇದ್ದವ್ರು ಅಷ್ಟೇ ಮಾಡ್ಕೊಡ್ರಿ. ಕಾನ್ಸ್ಟಿಪೇಷನ್ ಇರೋರು ಏನ್ ಮಾಡ್ಬೇಕಂದ್ರೆ ಬಿಲ್ವ ಫಲ ಅಂತ ಸಿಗ್ತದ, ಅಂದ್ರೆ ವುಡ್ ಆಪಲ್ ಅಂತ ಹೇಳ್ತೇವೆ ನಾವು. ಬಿಲ್ವ ಫಲ ಅದು ಮಜ್ಜಾ ಇರ್ತದ ಒಳಗ, ಹಣ್ಣಾಗಿರ್ಬೇಕ್ರಿ. ಬಿಲ್ವ ಫಲ ಬೇಲ್ ಫ್ರೂಟ್ ಅಂತಾರಲ್ಲ, ಹಣ್ಣಾಗಿರ್ಬೇಕು. ಅದನ್ನು ಕೂಡ ರಾತ್ರಿ ಒಂಚೂರು ಹಣ್ಣನ್ನ ಒಳಗಿರೋ ತಿರುಳನ್ನ ಬಿಸಿನೀರೊಳಗೆ ಹಾಕೊಂಡು ಒಂಚೂರು ತುಪ್ಪ ಹಾಕೊಂಡು ಕುಡಿದು ಮಲ್ಕೊಳ್ಳೋದ್ರಿಂದ ಮುಂಜಾನೆ ಟೈಮಲ್ಲಿ ನಿಮ್ಗ ಕೋಷ್ಟ ಶುದ್ಧಿ ಆಗ್ತದ. ಇವೆಲ್ಲದ್ರ ಜೊತೆಗೆ ಒಂದು ಜನರಲೈಸ್ಡ್ ಟಿಪ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಪ್ರಕೃತಿಯವರು ಈ 3 ದೋಷಗಳನ್ನ ಒಂದು ಪ್ರಾಪರ್ ಆಗಿ ಇಟ್ಕೋಬೇಕಪ್ಪಾ ಅಂತಂದ್ರ ಮುಂಜಾನೆ ಟೈಮ್ ಒಳಗಡೆ ನೀವು ಉಗುರು ಬೆಚ್ಚನ್ ಬಿಸಿನೀರನ್ನ ಕುಡೀರಿ. ಅದ್ರೊಳಗಡೆ ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಲಿಂಬೆಹಣ್ಣಿನ ರಸ, ಸೈಂಧವ ಲವಣ ಹಾಕೊಡ್ರಿ. ಇದರಿಂದ ನಿಮ್ಮ ಕಫದೋಷವನ್ನ ಕಂಟ್ರೋಲ್ ಮಾಡಬಹುದು. ಮಧ್ಯಾಹ್ನ ಹೊತ್ತು ನಾ ಹೇಳಿ ನಿಮಗ ಜೀರಿಗೆ ಹಾಕಿದಂತಹ, ಅವಿಜಿ ಪೌಡರ್ ಹಾಕಿದಂತಹ, ಕೊತ್ತಂಬರಿ ಸೊಪ್ಪು ಹಾಕಿದಂತ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ಕಷಾಯ ರಸ ಪಿತ್ತವನ್ನ ಬ್ಯಾಲೆನ್ಸ್ ಮಾಡ್ತದ. ರಾತ್ರಿ ಟೈಮ್ ಒಳಗಡೆ ವಾತವನ್ನ ಶಮನ ಮಾಡ್ಕೋಬೇಕು ಅಂತಂದ್ರ ಹಾಲು ಬಹಳ ಇಂಪಾರ್ಟೆಂಟ್. ಬಟ್ ಈಗ ಹಾಲ್ ಬೇಡ, ಹಾಲಿನ ಪ್ರಾಡಕ್ಟ್ಸ್ ಬೇಡ, ಡೈರಿ ಬೇಡ. ಯಾಕೆ ಹೇಳ್ತಾರಂದ್ರೆ ಆಕ್ಚುಲಿ ಡೈರಿ ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್. ವೇದ ಕಾಲದಿಂದಲೂ ಹಾಲಿಗೆ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಕೊಂಡ್ ಬಂದೀವಿ. ಬಟ್ ಈಗ ಯಾಕೆ ಬೇಡ ಅಂತ ಹೇಳಿಕತ್ತ, ಬಿಕಾಸ್ ಎಷ್ಟೋ ಈ ಜಾನುವಾರುಗಳಿಗೆ ಏನೇನೋ ಇಂಜೆಕ್ಷನ್ಸ್ ಮಾಡ್ಬಿಟ್ಟಿರ್ತಾರ. ಇವ್ರಿಗೆ 5 ದಿವ್ಸಕ್ಕೆ 5 ಲೀಟರ್ ಬರೋ ಜಾಗದಾಗ 15 ಲೀಟರ್ ಕೊಡಾಕತ್ತಾವ ಅಂದ್ರೆ ವಿಚಾರ ಮಾಡ್ರಿ, ರಕ್ತ ಹೀರ್ ಕುಡ್ದಂಗ ಆಗ್ಲಿಕತ್ತದ ನಮಗ. ಅವಕ್ ಏನೇನೋ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಮಾಡಿದ್ದಕ್ಕ ಅದು ಎಲ್ಲ ಥ್ರೂ ಮಿಲ್ಕ್ ನಮಗೂ ಬರ್ತದ. ಅದಕ್ ಬೇಡ ಅಂತ ಹೇಳ ಅಷ್ಟೇ. ಬಿಟ್ರೆ ಹಾಲ್ ಆಕ್ಚುಲಿ ಒಳ್ಳೇದು. ಅದಕ್ಕೆ ನಾ ಹಾಲಿಗೆ ಸಬ್ಸ್ಟಿಟ್ಯೂಟ್ ಆಗಿ ನನ್ನ ಪೇಷಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ, ರಾಗಿ ಹಾಲು ಕುಡೀರಿ ನೈಟ್, ಅಥವಾ ಕುಸುಬಿ ಹಾಲು ಕುಡೀರಿ ನೈಟ್, ರಾಗಿ ಗಂಜಿ ಕುಡೀರಿ ನೈಟ್, ಅಕ್ಕಿ ಹಾಲನ್ನು ಕೂಡ ಮಾಡ್ಕೊಂಡು ಕುಡಿಬಹುದು. ಹಿಂಗ ವೆರೈಟೀಸ್ ಆಫ್ ಮಿಲ್ಕ್ ಅನ್ನ ನೀವು ಬಾದಾಮ್ ಹಾಲನ್ನ ರಾತ್ರಿ ಕುಡಿಬಹುದು. ಅಫೋರ್ಡೆಬಲ್ ಇದ್ರೆ ಬಾದಾಮ್ ಹಾಲನ್ನ ಕುಡಿಬಹುದು, ಅಥವಾ ಶೇಂಗಾ ಹಾಲನ್ನ ಮಾಡ್ಕೊಂಡು ರಾತ್ರಿ ಹೊತ್ನೊಳಗೆ ಕುಡೀರಿ. ಇದನ್ನ ವಾತ ಶಮನವನ್ನ ಮಾಡ್ಬೋದು. ಐ ಥಿಂಕ್ ಈ ಎಲ್ಲಾ ಪಾಯಿಂಟ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಬಟ್ ಎಲ್ಲಾ ಪಾಯಿಂಟ್ಸ್ ಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕಿಂತ ಮುಂಚೆ ಫಸ್ಟ್ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಕಾಮ್ ಆಗಿರ್ಬೇಕು. ಇಲ್ಲ ಅಂದ್ರೆ ದೊಡ್ಡ ತೂತಿರುವಂತ ಕೊಡಕ್ ನೀರ್ ತುಂಬ್ದಂಗ ಆಗ್ತದ. ಏನ್ ಮಾಡಿದ್ರು ಏನು ಯೂಸ್ ಆಗುದಿಲ್ಲ. ಬಿಕಾಸ್ ನಮ್ದು ಗಟ್ ಬ್ರೈನ್ ಆಕ್ಸೆಸ್ ಡ್ಯಾಮೇಜ್ ಆಯ್ತು ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಬಿ ವೆರಿ ಕಾಮ್, ಕಂಪೋಸ್, ಡಿಸಿಪ್ಲಿನ್ಡ್, ಶಾಂತವಾಗಿರಿ, ಒಂದು ಆಪ್ಟಿಮಿಸ್ಟಿಕ್ ಆಗಿರಿ, ಪಾಸಿಟಿವ್ ಆಗಿರಿ, ಅಂಡ್ ಇಂಪ್ಲಿಮೆಂಟ್ ಆಲ್ ದೀಸ್ ಪಾಯಿಂಟ್ಸ್. ಅವ ನಿಮ್ ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಂಗ್ ಬರ್ತಾವ ಅಂತ ನೋಡೋಣ. ಅಂತ ಬರಂಗಿಲ್ಲ. ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್. ಸೊ ಇದನ್ನ ಬೇರೆದವರು ಡಿಸೈಡ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ ಮೀರಿನೂ ಕೂಡ ನಿಮ್ಗೆ ಏನಾದ್ರು ಸಮಸ್ಯೆಗಳು ಬಂದಾಗ ಡೆಫಿನೆಟ್ಲಿ ಸುತ್ತಮುತ್ತಲು ಡಾಕ್ಟರ್ಸ್ ಇರ್ತಾರ. ನಿಮ್ಗೆ ಯಾರ ಮೇಲೆ ವಿಶ್ವಾಸ ಇರ್ತದೋ ಅವ್ರನ್ನ ಕನ್ಸಲ್ಟ್ ಮಾಡ್ರಿ. ಅಲ್ಲಿ ಇಲ್ಲಿ ಇಂಬ್ಯಾಲೆನ್ಸ್ ಆದಂತ ದೋಷಗಳನ್ನ ಸರಿ ಮಾಡಿ ನಿಮ್ಮ ಆರೋಗ್ಯವನ್ನ ಉಳಿಸ್ಕೊಡ್ತಾರೆ. ಐ ಹೋಪ್ ಎಲ್ಲರಿಗೂ ಈ ಪಾಯಿಂಟ್ಸ್ ಲೈಕ್ ಆಗ್ಯಾವ ಅನ್ಕೊಡ್ತೀನಿ. ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅಂಡ್ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.